ನಮಸ್ತೆ ರೈತ ಬಾಂಧವರೇ. ನಾನು ಜಗದೀಶ್. ನಮಗೇನು ಗಿರೀಶಣ್ಣ ಅಂತ ಇದ್ದಾರೆ. ಇವ್ರದ್ದು ಮೆಣಸಿನ ತೋಟದಲ್ಲಿ ಮೆಣಸಿನ ಗಿಡ ಹಾಕಿದ್ದಾರೆ. ಒಂದು 3/4 ಎಕರೆಗೆ. ನಾವು ಒಂದೆರಡು ಪ್ರಾಡಕ್ಟ್ ಕೊಟ್ಟಿದ್ದೀವಿ ಇವರಿಗೆ. ಇವರು ಅದನ್ನು ಯೂಸ್ ಮಾಡಾದ್ಮೇಲೆ ಏನು ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು ಅವ್ರ ಬಾಯಿಂದನೇ ಕೇಳೋಣ. ಹೇಳಿ ಸರ್. ನಮಸ್ತೆ. ನಮಸ್ತೆ. ನನ್ನ ಹೆಸರು ಗಿರೀಶ್ ಅಂತ. ಸರ್, ನಾನು ಒಟ್ಟಿಗೆ ಗೊಬ್ಬರ ಅದೆಲ್ಲ ಹಾಕೊಳ್ತಾ ಇರ್ತೀನಿ ಸರ್. ನನಗೆ ಒಟ್ಟು ಹೂವೆಲ್ಲ ಡ್ರಾಪ್ ಆಗಿ ಮತ್ತೆ ಮುಟ್ರು ಬಂದ್ರೂ ಕಾಯಿ ಚೆನ್ನಾಗಿ ಬರಬೇಕು. ಆ ಥರ ಯಾವ್ದಾರು ಸ್ಪ್ರೇ ಹಿಂಗಿದ್ರೆ ಕೊಡ್ರಿ ಸರ್ ಅಂದಾಗ ಅವರು ಏನು ಮಾಡಿದ್ರು, ಪಾಲಿಪೊಟಾಶು ಮತ್ತೆ NPK 11-11-8 ಅನ್ನೋದು ಒಂದು ಆರ್ಗ್ಯಾನಿಕ್ ಇದು ಇದನ್ನ ಕೊಟ್ಟಿದ್ದಾರೆ ಸರ್, ಟಾನಿಕ್. ಅದನ್ನ ಸುಮಾರು 8 ದಿವಸ 10 ದಿವಸಕ್ಕೆ ಒಂದ್ಸರಿ ಈಗಾಗಲೇ 2 ಸರಿ ಹೊಡೆದಿದ್ದೀನಿ ಸರ್. ಅದು ಈಗೆಲ್ಲ ಹೂವಾಗಿರ್ಬೋದು ಮತ್ತೆ ಕಾಯಿ, ಆಮೇಲೆ ಹೂವು ಜಾಸ್ತಿ ಉದುರುತ್ತಾ ಇಲ್ಲ ಸರ್. ಒಣಗಿದಂಗಾಗಿ ಕಾಯಿ ಈಚಾಗಿರ್ಬೋದು, ಏನು ಗಿಡ ಉದುರುತ್ತಾ ಇಲ್ಲ. ಬಹಳ ಚೆನ್ನಾಗಿದೆ ಸರ್. ಹೆಚ್ಚು ಕಡಿಮೆ 50-60 ಕಾಯಿ ತನ ಇದಾವೆ. ಗಿಡ ಸರ್ ಇದು? ಈಗ 2 ತಿಂಗಳು ಸರ್. 2 ತಿಂಗಳ ಗಿಡ. ಹಾಂ ಸರ್. ನೋಡ್ಬೋದು. ಇನ್ನು ಕಾಯಿ ಅವರು ಫಸ್ಟ್ ಬಿಡೋನು ಕಿತ್ತಿಲ್ಲ ಸರ್. ಇನ್ನು ಹೂವೆಲ್ಲ ನೋಡ್ಬೋದು. ಇನ್ನು 15 ದಿವಸ ಬೇಕಾದ್ರೆ ಅದಕ್ಕೆ. ಹೂವೆಲ್ಲ ನೋಡ್ಬೋದು ನೀವು, ಯಾವ ರೇಂಜಿಗೆ ಇದಾವೆ ಗಿಡನೂ ನೋಡ್ಬೋದು ಎಷ್ಟು ಚೆನ್ನಾಗಿದಾವ ಅಂತ. ಎಲ್ಲೂ ಮುಟ್ರೇನು ಅಂತ ಏನು ಮುಟ್ರು ಕಾಣ್ತಾ ಇಲ್ಲ ಸರ್. ಇಲ್ಲ ಸರ್. ಆಮೇಲೆ ಮುಟ್ರಿದ ಗಿಡ ಕೂಡ ಸರ್ ಹೂ ಚೆನ್ನಾಗಿದೆ, ಹೂವು ಕಾಯಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನೀವೇನು ಡೋಸೇಜಲ್ಲಿ ಕೊಟ್ರಿ ಗಿರೀಶಣ್ಣರೇ? ಸರ್, ಇದು ಪಾಲಿಪೊಟಾಶ್ನ 50 ml ಒಂದು ಕ್ಯಾನಿಗೆ ಕೊಟ್ಟಿದ್ದೀನಿ. 11-11-8 ಆದ್ರೂ ಒಂದು ಕ್ಯಾನಿಗೆ 50 ml ರೀತಿಯಲ್ಲೇ ಕೊಟ್ಟಿದ್ದೀನಿ. ಈಗ ನೀವು ಇದನ್ನ ಏನ್ ಮಾಡಿರಿ, 1,500 ರೂಪಾಯಿ ಕೊಟ್ಟು ತಗೊಂಡಿದ್ರಿ? ಹೌದು ಸರ್, ಹೌದು. ಇದನ್ನ 4 ಸತಿ ನೀವು ಯೂಸ್ ಮಾಡಿ ಸ್ಪ್ರೇ ಮಾಡ್ತಾ ಇದ್ದೀನಿ. 2 ಸರಿ ಮಾಡಿದ್ದೀನಿ ಸರ್, ಇನ್ನು ಅರ್ಧ ಹಂಗೆ. ಹೌದಾ? 4 ಸತಿ. ಅಲ್ಲಿಗೆ ನೀವು ಕೆಮಿಕಲ್ ಕಾಸ್ಟ್ ಗಿಂತ ಕಡಿಮೆ ಅಂತ? ಕಡಿಮೆ ಆಯ್ತು ಸರ್. ಮತ್ತೆ ಇಳುವರಿ ಬಹಳ ಚೆನ್ನಾಗಿದೆ ಸರ್. ಗಿಡ ಹೂ ಬಹಳ ಚೆನ್ನಾಗಿದೆ. ನೀವು ಆಲ್ರೆಡಿ ಇದನ್ನ ಮೆಣಸಿನ ಗಿಡನ ನೀವು ಬಹಳ ದಿನದಿಂದ ಹಾಕಿದ್ದೀರಿ. ಬೆಳೀತಾ ಇದೆ ಸರ್. ಬಹಳ ದಿನದಿಂದ ಬೆಳಿತಿದ್ದೀವಿ. ಈಗ ನೀವು ಕೆಮಿಕಲ್ ಹಾಕಿದಾಗ ಹೆಂಗಿತ್ತು, ಈಗ ನಮ್ದು ಯೂಸ್ ಮಾಡಾದ್ಮೇಲೆ ನಿಮಗೆ ಏನ್ ಚೇಂಜಸ್ ಅನ್ಸುತ್ತೆ? ಅಂದ್ರೆ ಸರ್, ನನಗೆ ಈಗ ಹೂವು ಕಾಯಿ ಒಳ್ಳೆ ಬಹಳ ಗ್ರೌತ್ ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್. ಹಂಗಾಗಿ ನಾನು ಇನ್ನೂ 15 ದಿವಸ ಬಿಟ್ಟರೆ ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ 50-60-70 ಕಾಯಿ ಒಂದೊಂದು ಗಿಡದಲ್ಲಿ ಕಾಯಿ ಅರ್ಧೇ ಇರ್ತೀನಿ ಅನ್ನೋ ನೆಕ್ಸ್ಟ್ ನಾವು ಏನೋ ಒಂದು ಚೆನ್ನಾಗಿ ಅವರು ಬಟಾರ್ಗಳು ಅರ್ದಾಗ ವಿಡಿಯೋ ಮಾಡೋಣ ಸರ್. ಸಿಂಪಲ್ ಆಗಿ ಒಂದು ವಿಡಿಯೋ ಅಷ್ಟೇ. ಜಸ್ಟ್ ನಾವೇನು ಬಹಳ ಏನ್ ಕೊಟ್ಟಿಲ್ಲ ಇವರಿಗೆ. ಇದ್ರ ಜೊತೆ ಒಂದು ಗಮ್ ಹಾಕೊಳಕ್ ಹೇಳಿದೀವಿ ಅಷ್ಟೇ. ಗಮ್ ಹಾಕೊಂಡು ಸ್ಪ್ರೇ ಕೊಟ್ಕೊಳ್ರಿ ಅಂತ. ಈಗ ಬಹಳ ರೈತರು ಏನ್ ಮಾಡ್ತಾರೆ, ಮೆಣಸಿನ ಗಿಡದಲ್ಲಿ ಹೂ ಬಹಳ ಡ್ರಾಪಿಂಗ್ ಇದೆ, ನಿಲ್ತಾ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಹಳ ಸ್ಪ್ರೇ ಕೊಡ್ತಾ ಇರ್ತಾರೆ. ನಾವೇನ್ ಹೇಳೋದು, ಗಿಡಕ್ಕೆ ಸ್ಟ್ರೆಸ್ ಕೊಟ್ಟಷ್ಟು ಡ್ರಾಪಿಂಗ್ ಆಗ್ತಾ ಹೋಗುತ್ತೆ. ಸ್ಟ್ರೆಸ್ ಬಹಳ ಕೊಡಬಾರ್ದು, ಕಮ್ಮಿ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗುತ್ತೆ, ಆ ಗಿಡ ಏನಾಗುತ್ತೆ, ಬ್ರಾಂಚಸ್ಗಳು ಜಾಸ್ತಿ ಆಗಿ ನಿಮಗೆ ಹೂಗಳು ಜಾಸ್ತಿ ಆಗ್ತಾವೆ. ಮುಟ್ರು ಬಂದ್ರೆ ಬರುತ್ತೀನಿ. ಈಗ ವಾತಾವರಣ ಚೇಂಜ್ ಅದ್ರಲ್ಲಿ ಕಾಯಿ ಎಷ್ಟು ಬರ್ತಾವ ಅದನ್ನ ನೋಡ್ಬೋದು. ಈಗ ಹಂಗ್ ಮಾಡ್ಕೊಂತ ಹೋದಾಗ ನಿಮಗೆ ಇಳುವರಿ ಹೈ ರೇಂಜ್ ಬರುತ್ತೆ. ಥ್ಯಾಂಕ್ ಯು ಗಿರೀಶಣ್ಣರೇ. ಬೇರೆಯವರಿಗೂ ಹೇಳಲಿಕ್ಕೆ ಒಂದು ಇಲ್ಲ ಹೇಳೋಣ ಸರ್. ಏನಾದ್ರು ನಮ್ಗೆ ಯಾರಾದ್ರೂ ಕೇಳಿದ್ರೆ ನಾವು ಇದನ್ನ ಉಪಯೋಗಿಸ್ರಿ ಅಂತ ಹೇಳೋದಕ್ಕೆ ನಾವು ರೆಡಿ ಇದೀವಿ ಸರ್.